ಕಾರ್ಯಾಂಗದ ದೇಗುಲ, ಇನ್ನೊಂದು ನ್ಯಾಯಾಂಗದ ದೇಗುಲ. ಇವಾಗ ಒಂದು ಕ್ಷಣದಲ್ಲಿ 50 ರಥಗಳ ಮೇಲೆ ಒಬ್ಬೊಬ್ಬ ವ್ಯಕ್ತಿಯು ರಥಾರ್ಥಿಯನ್ನು ಹಿಡ್ಕೊಂಡು 2 ದೇಗುಲಗಳಿಗೆ ಬೆಳಗೋದು. ಒಂದು ಐತಿಹಾಸಿಕ ಘಟ್ಟದ ಮರದ ತೇರು ಎಳ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಕನ್ನಡಿಗರು ಹುಡುಗರು. ಆ ತೇರು ಇಲ್ಲಿ ಬರುತ್ತೆ. ವೈದ್ಯನಾಥೇಶ್ವರ ಸ್ವಾಮಿಯ ಪಲ್ಲಕ್ಕಿ ಬರುತ್ತೆ. ಬರ್ತಿದ್ದಂಗೆ ಇಲ್ಲಿ ಒಟ್ಟು ಬೆಳ್ಳಿ ರಥಗಳು 50 ಬೆಳ್ಳಿ ರಥಗಳಿರ್ತವೆ. 50 ಬೆಳ್ಳಿ ರಥಗಳಲ್ಲಿ 50 ರಥಾರ್ಥಿಯನ್ನು ಹಿಡಿತಾರೆ. ಸೇರಿರ್ತಕ್ಕಂಥ 5,000 ಮಂದಿಗಳ ಕೈನಲ್ಲೂ ಸಹ ದೀಪಗಳು ಉರಿಯುತ್ತೆ. ಈಗ ಅದು ಹೊರಟೋಗ್ಬೇಕು. ಪ್ರೀತಿ ವಿಶ್ವಾಸ ಜಾಸ್ತಿ ಆಗಬೇಕು. ಕುವೆಂಪು ಅವರು ಹೇಳಿದ ಮಾತು ಅದು. ಕನ್ನಡದ ರಥವನ್ನು ಹಿಡಿದಿದ್ದೇವೆ. ಕನ್ನಡದ ತೇರನ್ನು ನಾವು ವಿಧಾನಸೌಧದವರೆಗೆ ಏನು ಅರಮನೆ ಮೈದಾನದಿಂದ ವಿಧಾನಸೌಧದಲ್ಲಿ ಕನ್ನಡ ತೇರನ್ನು ತಗೊಂಡ್ಬಂದಿದ್ದೇವೆ. ಮತ್ತು ರೈತರ ಎತ್ತಿನ ಗಾಡಿ ರಾಜಸ್ ಗ್ರೌಂಡಿಂದ ವಿಧಾನಸೌಧವರೆಗೂ ಸಂತೋಷ್ ಗುರೂಜಿ ಅನೇಕ ಕನ್ನಡ ಪರ ಹೋರಾಟಗಾರರು ಸಾವಿರಾರು ಸಂಖ್ಯೆಯಲ್ಲಿ 50 ಬೆಳ್ಳಿ ತೇರಿನಲ್ಲಿ ಮೆರವಣಿಗೆ ಎರಡು ಮಾತುಗಳನ್ನು ನಮ್ಮ ಮತ್ತೆಲ್ಲರೂ ರಥದಲ್ಲಿ ದೀಪವನ್ನು ಕಾಶಿಯಲ್ಲಿ ಅಂತಾದ್ರೂ ಕರೀರಿ, ಇದನ್ನು ತುಂಗಾರತಿ ಅಂತಾದ್ರೂ ಕರೀರಿ. ಇದು ಒಟ್ಟಲ್ಲಿ ನಮ್ಮ ಪೊಲೀಸ್ನವರು ಮುಂದಕ್ಕಾದರೂ ಸ್ವಲ್ಪ ತಿದ್ದುಕೊಂಡು ಗುರುಜಿಗಳಿಗೆ, ತಾಯಿ ಭುವನೇಶ್ವರಿಗೆ, ತಾಯಿ ಕನ್ನಡಾಂಬೆಗೆ, ತಾಯಿ ಕನ್ನಡ ಬರಂಗಿಲ್ಲ.